ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತಿನ ಈ ವಿಡಿಯೋ ಸಾಧಾರಣ 3 ಡೇಸ್ ಬ್ಯಾಕ್ ನನಗೆ ಆರಾಮಿರಲಿಲ್ಲ. ಹಾಗಾಗಿ ಈ ವಿಡಿಯೋನ ಮಾಡುವಂತಹ ಪರಿಸ್ಥಿತಿಯಲ್ಲೂ ಇರಲಿಲ್ಲ. ಆದರೂ ಕೂಡ ಮಾಡಿದ್ದೀನಿ. ಯಾಕೆ ಗೊತ್ತಾ? ಇದೊಂದು ಕಾಂಟೆಂಟ್ ವಿಡಿಯೋ. ಒಂದು ರೀತಿ ಹೇಳಬೇಕಂದ್ರೆ ನನಗೆ ಇದು ಮೋಟಿವೇಶನ್. ನಿಮಗೂ ಕೂಡ ಆಗತ್ತೋ ಇಲ್ಲೋ ಗೊತ್ತಿಲ್ಲ, ಆದರೆ ರಿಯಾಲಿಟಿ ಒಮ್ಮೊಮ್ಮೆ ಹೀಗಿರುತ್ತೆ ಅನ್ನೋದನ್ನು ಹೇಳಲಿಕ್ಕೆ ಬಂದೆ. ತುಂಬ ಜನರಿಗೆ ತುಂಬ ವಿಷಯದಲ್ಲಿ ಮೋಟಿವೇಶನ್ ಬೇಕೇ ಬೇಕು. ಯಾಕೆ ಗೊತ್ತಾ? ಕೆಲವೊಂದು ವಿಷಯದಲ್ಲಿ ನಮಗೆ ಇಂಟ್ರೆಸ್ಟ್ ಇರೋದಿಲ್ಲ, ಆದರೆ ಅದು ಮಾಡಲೇಬೇಕಾಗತ್ತೆ. ಅಥವಾ ಏನಾದರೂ ಒಂದು ಪ್ರಾಬ್ಲಮಿಂದ ನಮಗೆ ಮಾಡಲಿಕ್ಕಾಗೋದಿಲ್ಲ. ಅದನ್ನು ಮಾಡಲಿಲ್ಲ ಅಂದರೆ ಆ ದಿನ ಹೋಗೋದಿಲ್ಲ. ಹಾಗಾಗಿ ಸುಮ್ಮನೆ ಕುಳಿತುಕೊಳ್ಳಿಕ್ಕಾಗತ್ತಾ? ಅದಕ್ಕೆ ಕೆಲಸನೂ ಮಾಡಬೇಕು. ನಮಗೆ ಮೋಟಿವೇಶನ್ ಇದೆ, ಏನು ಬೇಕಾದರೂ ಮಾಡ್ಬೋದು. ಮತ್ತು ನಾವು ಯಾವಾಗಲೂ ಲೈಫನ್ನು ಚಾಲೆಂಜ್ ಆಗಿ ತೆಗೆದುಕೋಬೇಕು. ಆವಾಗ ನಾವು ಅಂದ್ಕೊಂಡಿದ್ದನ್ನು ಏನು ಬೇಕಾದರೂ ಸಾಧನೆ ಮಾಡಲಿಕ್ಕಾಗತ್ತೆ. ಸೊ ಇದು ನನ್ನ ಮಾರ್ನಿಂಗ್ ಕತೆ. ಇವಾಗ ಟೈಮ್ ಬಂದು 11:30. ಬೆಳಿಗ್ಗೆ ಏನಾಗಿತ್ತು ಅನ್ನೋದನ್ನು ಒಂದೊಂದೇ ಹೇಳ್ತೀನಿ ಬನ್ನಿ. Some days you just over. ಇವಾಗ ಟೈಮ್ ಬಂದು ಬೆಳಿಗ್ಗೆ 8:30. ನಿನ್ನೆ ಅಷ್ಟೇ ನಮ್ಮ ಮನೆಯ ಗೃಹ ಪ್ರವೇಶದ ವಿಡಿಯೋನ ಶೇರ್ ಮಾಡಿದ್ದೀನಿ. ಸೊ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಮನೆ ನೋಡಿ ಹೇಗಿದೆ ಅಂತ ಹೇಳಿ. ಆಲ್ರೆಡಿ ನನಗೆ ಸ್ವಲ್ಪ ಮೈಕೈ ನೋವು, ಜ್ವರ ಇಲ್ಲ, ಆದರೆ ಥಂಡಿ ಕೆಮ್ಮ ಎಲ್ಲ ಇತ್ತು. ಸೊ ಮೈಕೈ ನೋವು ಬಂದರೆ ಕೆಲಸ ಮಾಡಲಿಕ್ಕೆ ತುಂಬಾ ಲೇಸಿ ಅನಿಸುತ್ತೆ. ಮಾಡಲಿಕ್ಕೂ ಕೂಡ ಸ್ವಲ್ಪ ಕಷ್ಟನೇ ಆಗುತ್ತೆ. ಹಿಂದಿನ ದಿನ ಅದೆಲ್ಲ ಇತ್ತು. ಸೊ ನೈಟ್ ಮಲಗಬೇಕಾದ್ರೆ ಪಾತ್ರೆ ಕೂಡ ತೊಳಿಲಿಕ್ಕೆ ಮನಸ್ಸಾಗ್ತಾಯಿಲ್ಲ, ಅಷ್ಟು ಒಂಥರ ಮೈಕೈ ನೋವು. ಮಾಡಲಿಕ್ಕೂ ಕೂಡ ಕಷ್ಟ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಸ್ವಲ್ಪ ಪಾತ್ರೆಯಲ್ಲಿ ಸಾಂಬಾರು ಪಲ್ಯ ಎಲ್ಲ ಹಾಗೆ ಬಿಟ್ಟು ಮಲಗಿದ್ದೆ. ಇನ್ನು ಬೆಳಿಗ್ಗೆ ಎದ್ದು ಮಕ್ಕಳಿಗೆ ಎಕ್ಸಾಮ್ ಇರೋದ್ರಿಂದ ಇವತ್ತೇನೋ ಅಡುಗೆ ಮಾಡಿ ಮಕ್ಕಳನ್ನಂತೂ ಕಳಿಸಲೇಬೇಕು. ಅದಂತೂ ಕಳಿಸಿಲ್ಲ ಅಂತ ಹೇಳಿದರೆ ಫುಲ್ ಡೇ ನಮಗೆ ಅದೇ ತಲೆಯಲ್ಲಿ ಎದ್ಬಿಡತ್ತೆ. ಸೊ ಹಾಗಾಗಿ ಅವರನ್ನು ಆರಾಮಾಗಿ ಕಳಿಸಿದ ನಂತರ ಬೆಳಿಗ್ಗೆ 8 ಗಂಟೆಯಿಂದ ಮೊಬೈಲ್ ಇಟ್ಕೊಂಡು ಕೂತ್ಕೊಂಡೆ. ಯಾಕಂತ ಹೇಳಿದರೆ ಫುಲ್ಲು ಮೈಂಡ್ ಬ್ಲ್ಯಾಂಕ್. ಎಷ್ಟೊಂದು ಕೆಲಸ ಇದೆ, ಏನು ಮಾಡಲಿ ಅಂತ ಹೇಳಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡೆ. ಒಂದು 20 ಮಿನಿಟ್ ಮೊಬೈಲ್ ನೋಡಿದೆ. ಆದರೂ ಮನಸ್ಸಲ್ಲಿ ಏನೋ ಒಂದು ರೀತಿ ಭಾರ. ಯಾಕೆ ಗೊತ್ತಾ? ಕೆಲಸ ಏನೂ ಆಗಿಲ್ಲ, ಮಲಗಲಿಕ್ಕೂ ಆಗ್ತಾ ಇಲ್ಲ. ಯಾಕಂದರೆ ಹಗಲಿಗೆ ಮಲಗಲಿಕ್ಕೆ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಟ್ಯಾಬ್ಲೆಟ್ಸ್ ಎಲ್ಲ ತೆಗೆದುಕೊಂಡು ಹೀಗೆ ಕುಳಿತಿರಬೇಕಾದ್ರೆ ಅನ್ನಿಸ್ತು, ಎಷ್ಟೊಂದು ಕೆಲಸ ಇದೆ, ಎಲ್ಲಿಂದ ಶುರು ಮಾಡಲಿಕ್ಕೂ ಕೂಡ ಕಷ್ಟ ಆಗ್ತಿದೆ ಅನ್ನುವಾಗ ಎಸ್ಪೆಷಲಿ ನಾನೇನು ಮಾಡ್ತೀನಿ ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇವಾಗ ತುಂಬ ಕೆಲಸ ಇದ್ದಾಗ ಯಾವ ಕೆಲಸ ಮಾಡಲಿ, ಎಲ್ಲಿಂದ ಶುರು ಮಾಡಲಿ ಅನ್ನೋ ಚಿಂತೆ ಅಲ್ವಾ? ಅದರಲ್ಲೂ ಈ ಸಿಕ್ ಡೇ, ಮೈಕೈ ಎಲ್ಲ ನೋವಿದ್ದಾಗ ಅಥವಾ ಏನಾದರೂ ಆರಾಮಿಲ್ಲ ಅಂತ ಆದಾಗ ತುಂಬಾ ಲೇಸಿ ಫೀಲ್ ಅನಿಸುತ್ತೆ. ಎಷ್ಟೇ ಲೇಸಿ ಅನ್ನಿಸಿದ್ರು ಕೂಡ ನಮ್ಮ ಕೆಲಸ ನಾವು ಮಾಡಲೇಬೇಕು ಅಲ್ವಾ? ಸೊ ಆವಾಗ ನಾನೇನು ಮಾಡ್ತೀನಿ, ಟೈಮರನ್ನು ಯೂಸ್ ಮಾಡ್ತೀನಿ. ನನಗೆ ಯಾವಾಗ ಇಂಟ್ರೆಸ್ಟ್ ಇರೋದಿಲ್ವೋ ಆವಾಗ ನಾನು ಟೈಮರನ್ನು ಯೂಸ್ ಮಾಡೋದು. ಇಂತಿಷ್ಟು ಟೈಮ್ ಒಳಗಡೆ ನಾನು ಎಲ್ಲ ಕೆಲಸ ಮುಗಿಸ್ಬೇಕು. ಇವತ್ತಂತೂ ತುಂಬಾ ಜಾಸ್ತಿನೇ ಕೆಲಸ ಇತ್ತು. ಇನ್ನೇನು ಗೊತ್ತಾ? ಈ ಹುಷಾರಿಲ್ಲದ ಸಮಯದಲ್ಲಿ ಕೆಲಸ ಎಲ್ಲ ಪೆಂಡಿಂಗ್ ಇಟ್ಕೊಂಡು ಕೂತ್ಕೊಂಡ್ರೆ ಮತ್ತೆ ಜಾಸ್ತಿ ಹುಷಾರು ತಪ್ತೀವಿ ಅನ್ನೋ ಒಂದು ಭಾವನೆ ನನಗೆ. ಸೊ ಇನ್ನು ಎಲ್ಲ ನೀಟಾಗಿ ಕ್ಲೀನ್ ಆದರೆ ಹಾಸ್ಪಿಟಲ್ಗೆ ಹೋಗೋದೇ ಬೇಡ, ಅಷ್ಟು ನೀಟಾಗಿ ಆರಾಮ್ ಕೂಡ ಆಗ್ತೀವಿ. ಇದೆಲ್ಲ ಬೇಸಿಕ್ ಕೆಲಸಗಳು ಆಯಿತಾ? ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ನಿನ್ನೆ ಅಷ್ಟೇ ನಾನು ಸ್ವಲ್ಪ ಆರಾಮಿಲ್ಲದೆ ಮಧ್ಯಾಹ್ನದಿಂದ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಆವಾಗ ಉಳಿದಿರುವ ಪೆಂಡಿಂಗ್ ಕೆಲಸಗಳು, ಬಟ್ಟೆ ತಂದು ಹಾಗೆ ಬೆಡ್ ಮೇಲೆ ಹಾಕಿರೋದು, ಹಾಗೆ ಉಳಿದಿರುವಂಥ ಬಟ್ಟೆ ವಾಶ್ಗೆ ಹಾಕದೇ ಇರೋದು, ವಾಶ್ ಮಾಡದೇ ಇರುವಂತಹ ತುಂಬ ಪಾತ್ರೆಗಳು ಕಣ್ಣಿಗೆ ಕಂಡಾಗ ಯಪ್ಪ ಯಾವ ಕೆಲಸ ಎಲ್ಲಿಂದ ಸ್ಟಾರ್ಟ್ ಮಾಡಲಿ ಅಂತ ಅನ್ನಿಸುತ್ತೆ. ಸೊ ಆವಾಗ ನಾನು ಪ್ಲ್ಯಾನ್ ಮಾಡಿ ಈ ರೀತಿ ಮಾಡ್ಕೊಳ್ತೀನಿ. ಯಾವಾಗಲೂ ಒಮ್ಮೊಮ್ಮೆ ಈ ರೀತಿ ಆಗುತ್ತೆ. ಹೀಗಿರುವಾಗ 8:30ಗೆ ನಾನು ನನ್ನ ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಟೈಮರನ್ನು ಬಳಸಿ. ಬಟ್ ಟೈಮರನ್ನು ಹೇಗೆ ಬಳಸಿದ್ದೀನಿ ಅಂತ ಹೇಳಿದರೆ,
ಇದು ಮುಗಿಯದ ಕೆಲಸ ಅಂತ ನನಗೆ ಮೊದಲಿಗೆ ಗೊತ್ತಾಯಿತು. ಇಲ್ಲ ಅಂತಾದರೆ ನಾನು 50 ಮಿನಿಟ್ ಅಂತ ಹೇಳಿ ಟೈಮರನ್ನು ಫಿಕ್ಸ್ ಮಾಡಿಕೊಂಡು ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಆದರೆ ಇವತ್ತು ಹಾಗಾಗಿರಲಿಲ್ಲ, ಸ್ವಲ್ಪ ಜಾಸ್ತಿನೇ ಕೆಲಸ ಆಯಿತು. ಹಾಗಾಗಿ ನಾನು ವಿಡಿಯೋನ ಶೂಟ್ ಮಾಡಿಕೊಂಡು ಕೆಲಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಜನರಿಗೆ ಇಂಥ ಸಮಯದಲ್ಲಿ, ಎಸ್ಪೆಷಲಿ ಮಹಿಳೆಯರಿಗೆ, ಅದರಲ್ಲೂ ಮನೆಯಲ್ಲೇ ಇರುವಂಥವರಿಗೆ ಈ ರೀತಿ ತುಂಬ ಜನರಿಗೆ ಆಗುತ್ತೆ ಅಂತ ನನ್ನ ಭಾವನೆ. ಏನಕ್ಕೆ ಗೊತ್ತಾ? ಸೊ ಮನೆಯಲ್ಲಿ ಯಾರೂ ಕೆಲಸ ಹೆಲ್ಪ್ ಮಾಡಲಿಕ್ಕೆ ಇರೋದಿಲ್ಲ. ನಮ್ಮ ಕೆಲಸ ಅಂದರೆ ನಮ್ಮ ಮನೆಯ ಕೆಲಸ ನಾವೇ ಮಾಡಬೇಕು. ಯಾವಾಗಲೂ ಮಾಡಿದ್ರಾಯಿತು ಅನ್ನೋದು ಒಂದು ಕಡೆ. ಆದರೆ ಯಾಕಂತ ಹೇಳಿದರೆ ನಾವು ಮನೆಯಲ್ಲೇ ಇರ್ತೀವಿ, ಮಾಡಿದ್ರಾಯಿತು, ಅವರೆಲ್ಲ ಬರೋದ್ರೊಳಗೆ ಮುಗಿಸಿದ್ರಾಯಿತು ಅಂತ ಅಂದ್ಕೊಳ್ತೀವಿ. ಆದರೂ ಕೂಡ ಎಲ್ಲೋ ಒಂದು ಕಡೆ ಮಾಡಿದರೆ ಚೆನ್ನಾಗಿರತ್ತೆ ಅಂತ ಫೀಲ್ ಕೂಡ ಇರುತ್ತೆ. ಎಷ್ಟೇ ಕಷ್ಟ ಆದರೂ ಮನೆಯನ್ನೆಲ್ಲ ನೀಟಾಗಿ ಇಟ್ಕೊಂಡಿರ್ತೀವಿ. ಇದೆಲ್ಲ ಬೇಸಿಕ್ ಕೆಲಸಗಳು. ಅದನ್ನೇ ಮಾಡಿಲ್ಲ ಅಂತಾದರೆ ಮತ್ತು ಜಾಸ್ತಿಯಾಗಿ ಹುಷಾರು ತಪ್ಪೋದೆಲ್ಲ ಆಗ್ತೀವಿ ಅಲ್ವಾ. ಸೊ ಹಾಗಾಗಿ ಎಲ್ಲವನ್ನು ಇವಾಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀವೇನಾದರೂ ಈ ವಿಡಿಯೋ ನೋಡ್ತಾ ಇದ್ರೆ ಯಾರಿಗೆಲ್ಲ ಈ ರೀತಿ ಅನುಭವ ಆಗಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನಗೆ ಹಲವಾರು ವಿಷಯಗಳು ಕೂಡ ಈ ನಡುವೆ ಗೊತ್ತಾಯಿತು. ಮೊದಲಿಂದನೂ ಗೊತ್ತು, ಬಟ್ ಅದನ್ನು ಫಾಲೋ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಬಟ್ ಕಷ್ಟ ಆಗ್ತಿತ್ತು. ಈ ಸಾರಿ ಅಂದ್ಕೊಂಡಿದ್ದೇನೆ ಸ್ವಲ್ಪನೇ ಸ್ಟಾರ್ಟ್ ಮಾಡೋಣ, 100ರಲ್ಲಿ 5% ಕೂಡ ಸ್ಟಾರ್ಟ್ ಮಾಡೋಣ. ದಿನ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾಗೆ ಎಲ್ಲವೂ ಕೂಡ ನೀಟಾಗುತ್ತೆ ಅಂತ. ಅದು ಬಂದು ಮಿನಿಮಲಿಸ್ಟ್. ಹಾಗಾದರೆ ಈ ಮಿನಿಮಲಿಸ್ಟ್ ಅಂದರೆ ಏನು? ಹೌದು, ನನಗೂ ಕೂಡ ಈ ಮಿನಿಮಲಿಸ್ಟ್ ಅಂದರೆ ಮೊದಲಿಗೆ ಏನಂತ ಗೊತ್ತಿರಲಿಲ್ಲ. ಈ ಅನುಭವ, ಈ ಕಲಿಕೆ ಅನ್ನೋದು ಹೇಗೆ ಅಂತ ಹೇಳಿದರೆ, ನಾವು ಕಲಿತಷ್ಟು ಇರುತ್ತೆ. ಅದೇ ರೀತಿಯಾಗಿ ಒಂದೊಂದೇ ವಿಷಯಗಳನ್ನು ಒಬ್ಬರಿಂದ ಒಬ್ಬರು ನೋಡಿಕೊಂಡು ತಿಳ್ಕೊಂಡು ಕಲಿಬೇಕಾಗತ್ತೆ. ಅದೇ ರೀತಿಯಾಗಿ ನಾನು ಹಲವಾರು ವಿಷಯಗಳನ್ನು ಸರ್ಚ್ ಮಾಡೋದರ ಮೂಲಕ, ಅಥವಾ ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳಿರ್ಬೋದು, ಅಥವಾ ನಮ್ಮ ಕೆಲಸದಲ್ಲಿ ಬದಲಾವಣೆಗಳು, ಯಾವ ಕೆಲಸವನ್ನು ಈಸಿ ಮಾಡ್ಕೊಳ್ಳೋದು, ಹೇಗೆ ನೀಟ್ ಮಾಡ್ಕೊಳ್ಳೋದು, ಎಷ್ಟು ಸಮಯ ನಾವು ವೇಸ್ಟ್ ಮಾಡದೆ ನಮ್ಮ ಕೆಲಸಗಳನ್ನು ಮಾಡ್ಕೊಳ್ಬಹುದು, ಇದೆಲ್ಲದರ ಬಗ್ಗೆ ನಾನು ಜಾಸ್ತಿಯಾಗಿ ತಿಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಗೆ ತಿಳ್ಕೊಳ್ತಾ ಅದನ್ನು ಟ್ರೈ ಕೂಡ ಮಾಡ್ತಾನೆ ಇರ್ತೀನಿ. ಆದರೆ ಈ ಮಿನಿಮಲಿಸ್ಟನ್ನು ನಾನು 5ರಿಂದ 6 ವರ್ಷ ಆಯಿತು ಮಾಡಬೇಕು ಅಂತ ಹೇಳಿದರೆ ಆಗಲೇ ಇಲ್ಲ. ಅದಕ್ಕೆ ನನ್ನ ಕೆಲವೊಂದು ಹ್ಯಾಬಿಟ್ಗಳನ್ನು ಕಡಿಮೆ ಮಾಡಲಿಕ್ಕೆ ಆಗದೆ ಇರೋ ಕಾರಣ. ಸೊ ಅದನ್ನೆಲ್ಲ ಕಂಪ್ಲೀಟ್ಲಿ ಕಡಿಮೆ ಮಾಡ್ತಾ ನಾನು ಕೂಡ ಮಿನಿಮಲಿಸ್ಟ್ ಆಗಬೇಕು ಅನ್ನೋದು ನನಗೆ ಆಸೆ ಇದೆ. ಇವತ್ತು ನನಗೆ ಅನಿಸಿರೋದು, ಇಷ್ಟೊಂದು ಕೆಲಸ, ಇಷ್ಟೊಂದು ವಸ್ತುಗಳು, ಹಾಗೆ ಕ್ಲೀನ್ ಮಾಡಲಿಕ್ಕೆ ವಸ್ತುಗಳು ಕಡಿಮೆ ಇದ್ದಾಗ ಅವಾಗಲೇ ಅದನ್ನು ಮಾಡಿಕೊಂಡಾಗ ಮನೆ ಅಂತೂ ತುಂಬ ನೀಟಾಗಿರುತ್ತೆ, ಜೊತೆಗೆ ಕೆಲಸ ಕೂಡ ಕಡಿಮೆ ಅನಿಸುತ್ತೆ. ಆವಾಗ ಅನಿಸೋದು ನನಗೆ ಈ ಮಿನಿಮಲಿಸ್ಟ್ ಲೈಫೇ ಬೇಕು ಅಂತ ಹೇಳಿ. ಆಸೆಗಳನ್ನು ಕಡಿಮೆ ಮಾಡ್ಕೊಳ್ಳೋದು ಮೇಯ್ನಾಗಿ ಮಿನಿಮಲಿಸ್ಟ್ ಆಗಬೇಕು ಅಂತ ಹೇಳಿದರೆ ಆಸೆಗಳನ್ನು ಕಡಿಮೆ ಮಾಡಬೇಕು. ಆಸೆಗಳು ಅಂತ ಹೇಳಿದರೆ ವಸ್ತುಗಳನ್ನು, ಬೇಡದ ವಸ್ತುಗಳನ್ನು ಖರೀದಿ ಮಾಡೋದು, ಇರೋದ್ರಲ್ಲೇ ನಾವು ನಮ್ಮ ರುಟೀನ್ ಬೆಳೆಸಿಕೊಳ್ಳೋದಿರ್ಬೋದು. ಅದನ್ನೆಲ್ಲ ಮಾಡೋದ್ರಿಂದ ನಾವು ಮಿನಿಮಲಿಸ್ಟ್ ಆಗಲು ಸಾಧ್ಯ. ಮೇಯ್ನಾಗಿ ಇವಾಗ ಒಂದು ಹೊರಗಡೆ ಟ್ರಾವೆಲಿಂಗ್ ಹೋಗ್ತೀವಿ ಅಂತ ಆದರೆ ಶುರು ಮಾಡ್ತೀವಿ, ಏನೆಲ್ಲ ಪ್ಯಾಕ್ ಮಾಡ್ಕೊಳ್ಬೇಕು, ಏನೆಲ್ಲ ತೆಗೆದುಕೊಳ್ಳೋದು. ಒಮ್ಮೊಮ್ಮೆ ಎಷ್ಟೋ ಬಟ್ಟೆಗಳನ್ನು ತೆಗೆದುಕೊಂಡು ಹೋಗ್ತೀವಿ, ಹಾಗೆ ತೆಗೆದುಕೊಂಡು ಬರ್ತೀವಿ, ನಮಗೆ ಗೊತ್ತಿರೋದಿಲ್ಲ. ಸೊ ಅಷ್ಟೊಂದು ಬಟ್ಟೆಗಳನ್ನು ನಾವು ತಂದಿರ್ತೀವಿ ಅಂತ ಹೇಳಿ ಎಷ್ಟೊಂದು ಬೇಕಾದ ವಸ್ತುಗಳನ್ನು ಪ್ಯಾಕ್ ಮಾಡದೇ ಇರೋದು, ಎಲ್ಲವೂ ಕೂಡ ನಮ್ಮಲ್ಲಿ ವಸ್ತುಗಳು ಜಾಸ್ತಿ ಆದಾಗ ಕನ್ಫ್ಯೂಸ್ ಆಗುವಂಥದ್ದು. ಇದು ಹಲವಾರು ಬಾರಿ ಆಗುತ್ತೆ. ಇನ್ನು ಆಸೆಗಳು ಅಂತ ಹೇಳಿದರೆ, ಏನಾದರೂ ಒಂದು ನೋಡಿದರೆ ಇಷ್ಟಪಡ್ತೀವಿ, ತೆಗೆದುಕೊಳ್ತೀವಿ, ಒಮ್ಮೆ ಯೂಸ್ ಮಾಡ್ತೀವಿ, ಮತ್ತೆ ಅದನ್ನು ಸೈಡಲ್ಲಿ ಇಡ್ತೀವಿ. ಸೊ ಈ ರೀತಿ ಮಾಡೋದ್ರಿಂದ ಮನೆಯಲ್ಲಿ ವಸ್ತುಗಳು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಇನ್ನು ನಾವು ಅದೆಲ್ಲ ಯೂಸ್ ಮಾಡಿಕೊಂಡು ಒಮ್ಮೆಲೆ ಅದನ್ನು ಕ್ಲೀನ್ ಮಾಡೋದಕ್ಕೂ ಕೂಡ ತುಂಬಾ ಕಷ್ಟ ಅನಿಸುತ್ತೆ. ಹೀಗಿರುವಾಗ ಈ ಮಿನಿಮಲಿಸ್ಟನ್ನು ಟ್ರೈ ಮಾಡಲೇಬೇಕು ಅಂತ ಅನಿಸುತ್ತೆ. ತುಂಬ ಸಾರಿ ಅನಿಸಿದ್ದಿತ್ತು, ಬಟ್ ಟ್ರೈ ಮಾಡಲಿಕ್ಕೆ ಹೋಗಿದ್ದೀನಿ ಕೂಡ. ಆದರೂ ಕೂಡ ಅದರಲ್ಲಿ ಒಂದು 20% ಫಾಲೋ ಮಾಡಿದ್ದೀನಿ, ಇನ್ನು 80% ಹಾಗೇ ಇದೆ. ಸೊ ಹಾಗಾಗಿ ಈ ಸಾರಿ ನನಗೆ ಅನ್ನಿಸಿತ್ತು ಅದನ್ನು 100%, ಅಟ್ಲೀಸ್ಟ್ ಒಂದು 80% ಆದರೂ ಟ್ರೈ ಮಾಡೋಣ ಅಂತ ಹೇಳಿ. ಈ ಪಾತ್ರೆ ಎಲ್ಲ ತೊಳೆಯುವಾಗ ಅಥವಾ ಕೆಲಸ ಜಾಸ್ತಿ ಆದಾಗ ಕೆಲಸ ಮಾಡಬೇಕಾದ್ರೆ ಇಂಥ ಹೊಸ ಐಡಿಯಾಗಳು, ಆಲೋಚನೆಗಳು ಬರೋದು ಸಹಜ. ಹಾಗಂತ ಅದನ್ನು ಫಾಲೋ ಮಾಡೋದು ಕಷ್ಟ ಅಂತಲ್ಲ, ನಾವು ಮಾಡೋದಿಲ್ಲ. ಒಮ್ಮೊಮ್ಮೆ ಎಲ್ಲ ತಲೆಯಲ್ಲಿ ಇರುವಂಥ ನಮ್ಮ ಈ ಥಾಟ್ಸ್ಗಳನ್ನು ನಾವು ಫಾಲೋ ಮಾಡೋದಿಲ್ಲ.
ಫಾಲೋ ಮಾಡಲಿಕ್ಕೆ ಟ್ರೈ ಮಾಡೋಣ. ನಾನು ಕೂಡ ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ಈ ಮಿನಿಮಲಿಸ್ಟ್ ಲೈಫನ್ನು ಫಾಲೋ ಮಾಡಬೇಕು. ಅದರಲ್ಲೂ ಕೂಡ ಡೈಲಿ 100% ಕೊಡ್ತೀನಿ ಅಂತ ಹೇಳೋದಿಲ್ಲ. ಡೈಲಿ ವಸ್ತುಗಳನ್ನು ಕಡಿಮೆ ಮಾಡಿಕೊಂಡು ಟೈಮನ್ನು ಹೇಗೆ ಮ್ಯಾನೇಜ್ ಮಾಡೋದು, ಯಾವ ವಸ್ತು ನಮಗೆ ಬೇಕಾಗುತ್ತೆ, ನಮಗೆ ಬೇಡದಿರುವಂತಹ ವಸ್ತುಗಳನ್ನು ಡೀಕ್ಲಟ್ರಿಂಗ್ ಹೇಗೆ ಮಾಡೋದು ಅನ್ನೋದನ್ನು ಮುಂದೆ ಬರುವ ವಿಡಿಯೋಗಳಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಸೊ ಇದೇ ರೀತಿಯಾಗಿ ನಾನು ನನ್ನ ಮಿನಿಮಲಿಸ್ಟ್ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ನನಗೆ ಗೊತ್ತಿರೋ ಹಾಗೆ ಕೆಲವೊಂದು ವಸ್ತುಗಳು ಸೆಂಟಿಮೆಂಟ್ ಅಂತ ಇರುತ್ತೆ. ಅಂಥ ವಸ್ತುಗಳು ತುಂಬಾ ಇದೆ, ಅದನ್ನೆಲ್ಲ ಹಾಗೆ ಸ್ಟೋರ್ ಮಾಡಿರ್ತೀವಿ. ಇನ್ನು ಪಾತ್ರೆಗಳು ಎಷ್ಟೇ ವಾಶ್ ಮಾಡಿದರೂ ಕೂಡ ತುಂಬ ಜಾಸ್ತಿ ಪಾತ್ರೆಗಳಾಗುತ್ತೆ. ಅದಕ್ಕೆ ಕಾರಣ ಒಮ್ಮೆ ಯೂಸ್ ಮಾಡಿದ ಪಾತ್ರೆಗಳನ್ನು ಮರುಬಳಕೆ ಮಾಡದೇ ಇರುವುದು, ಒಮ್ಮೆಲೆ ಎಲ್ಲ ಪಾತ್ರೆಗಳನ್ನು ಯೂಸ್ ಮಾಡಿಕೊಳ್ಳುವಂಥದ್ದು. ಇನ್ನು ಕಿಚನ್ ರ್ಯಾಕ್ ಮೇಲೆ ತುಂಬ ಪಾತ್ರೆಗಳಿರುತ್ತೆ, ತುಂಬ ವಸ್ತುಗಳಿರುತ್ತೆ. ಮೇಯ್ನಾಗಿ ಏನಾದರೂ ಒಂದು ಇಡಲಿಕ್ಕೆ ರ್ಯಾಕ್ ತೆಗೆದುಕೊಳ್ಳೋದು ಅಥವಾ ಅದನ್ನೆಲ್ಲ ಕಿಚನ್ ಸ್ಲ್ಯಾಬ್ ಮೇಲೇ ಸ್ಟೋರ್ ಮಾಡಿ ಇಡೋದು, ಆ ರೀತಿ ಎಲ್ಲ ಮಾಡ್ತೀವಿ. ಸೊ ಈ ನಡುವೆ ನನಗೆ ಅನಿಸಿರೋದು ಮನೆಯನ್ನು ಖಾಲಿಯಾಗಿ ಇಡಬೇಕು. ಜಾಸ್ತಿ ವಸ್ತುಗಳಿಲ್ಲದೆ, ನಮಗೆ ಬೇಡದ ವಸ್ತುಗಳಿಲ್ಲದೆ ಮನೇನ ಖಾಲಿಯಾಗಿ ಇಟ್ಕೊಳ್ಳೋದ್ರಿಂದ ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ. ಸೊ ಅದನ್ನೆಲ್ಲ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡುವ ಎಷ್ಟರ ಮಟ್ಟಿಗೆ ನಾನು ಅದನ್ನೆಲ್ಲ ಫಾಲೋ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಇನ್ನು ಇದೇ ರೀತಿ ಎಲ್ಲ ಕೆಲಸಗಳನ್ನು ಮಾಡ್ತಾ ಇದ್ದೀನಿ. ಒಮ್ಮೆಲೆ ಮಾಡಿಕೊಳ್ಳೋದು ಒಂದು ನನ್ನ ಬ್ಯಾಡ್ ಹ್ಯಾಬಿಟ್ ಅಂತ ಹೇಳ್ಬೋದು. ಒಮ್ಮೆ ಸ್ಟಾರ್ಟ್ ಮಾಡಿದರೆ ಎಂಡ್ ಆಗೋ ತನಕ ಕೆಲಸ ಮಾಡ್ತಾನೆ ಇರ್ತೇನೆ. ಸೊ ಆ ರೀತಿ ಮಾಡಬಾರ್ದು. ಒಂದು 20 ಮಿನಿಟ್ ಕೆಲಸ ಮಾಡಿ 10 ಮಿನಿಟ್ ಆದರೂ ಬ್ರೇಕ್ ತೆಗೆದುಕೊಂಡು ಮತ್ತೆ ಶುರು ಮಾಡಬೇಕು. ಅದೆಲ್ಲ ಗೊತ್ತಿರುತ್ತೆ ನಮಗೆ, ಒಳ್ಳೆ ಅಭ್ಯಾಸಗಳು, ಆದರೆ ಫಾಲೋ ಮಾಡೋದಿಲ್ಲ. ಯಾಕೆ ಗೊತ್ತಾ, ಇವಾಗ ನಾನು ಕೂಡ 10 ಮಿನಿಟ್ ಬ್ರೇಕ್ ತೆಗೆದುಕೊಳ್ಳಿಕ್ಕೆ ಹೋದರೆ 1 ಅವರ್ ತೆಗೆದುಕೊಳ್ತೀನಿ. ಸೊ ಅದೆಲ್ಲ ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಮಾಡಲೇಬೇಕು ಅಂತ ಇದ್ದರೆ ಮಾಡಲಿಕ್ಕಾಗತ್ತೆ, ಬಟ್ ಹಾಗಾಗೋದಿಲ್ಲ. ಇವಾಗಿನ ಪರಿಸ್ಥಿತಿ ಹೀಗಂತ ಹೇಳಿದರೆ ಎಲ್ಲದಕ್ಕೂ ನಾವು ಜಾಸ್ತಿಯಾಗಿ ಮೊಬೈಲನ್ನೇ ಮುಟ್ಟಿರ್ತೀವಿ ಅಲ್ವಾ. ಸೊ ಅದನ್ನು ಮುಟ್ಟಿದರೆ ಮುಗೀತು, 10 ನಿಮಿಷ ಅನ್ನೋದು 1 ಅವರ್ ಆಗಿಬಿಡತ್ತೆ. ಹಾಗಾಗಿ ನಾನು ಏನಾದರೂ ಕೆಲಸ ಮಾಡಿದರೆ ಫಟಾಫಟ್ ಅಂತ ಎಲ್ಲದನ್ನು ಕೂಡ ಒಮ್ಮೆಲೆ ಮುಗಿಸ್ಬಿಟ್ಟು ಹೋಗ್ತೀನಿ. ಆಮೇಲೆ ನನ್ನ ಎಡಿಟಿಂಗ್, ಬೇರೆ ಏನಾದರೂ ಕೆಲಸ ಇದ್ದರೆ ಮಾಡ್ತೀನಿ. ಸೊ ಈ ನಡುವೆ ಬುಕ್ ಓದುವಂಥ ಹವ್ಯಾಸವನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಹಾಗೆ ಹೊಸ ಹೊಸ ಅಭ್ಯಾಸಗಳನ್ನು ನಾವು ಸ್ಟಾರ್ಟ್ ಮಾಡೋದ್ರಿಂದ ದಿನ ತುಂಬ ಚೆನ್ನಾಗಿ ಹೋಗುತ್ತೆ ಅನ್ನೋ ಒಂದು ಫೀಲ್ ನನಗೆ. ಸೊ ಹಾಗೆ ತುಂಬಾ ಕೆಲಸ ಇತ್ತು, ಒಂದೊಂದೇ ಕೆಲಸ ಮಾಡ್ತಾ ಯಾಕಂತ ಹೇಳಿದರೆ ನಮಗೆ ಗೊತ್ತಾಗದೆ ನಮ್ಮ ಮನೇಲಿ ಇಷ್ಟೊಂದು ಕೆಲಸ ಇದೆ ಅನ್ನೋ ಹಾಗೆ ಆಗತ್ತೆ. 8:30ಗೆ ಸ್ಟಾರ್ಟ್ ಮಾಡಿದ್ದೀನಿ, 11:30ಗೆ ಎಂಡ್ ಆಗಿದ್ದು. ಕೆಲಸ ಮಾಡುವಾಗ ಜಾಸ್ತಿ ಅಂತ ಅನ್ನಿಸ್ಲೇ ಇಲ್ಲ. ಯಾಕೆ ಗೊತ್ತಾ, ಒಮ್ಮೆಲೆ ಕೆಲಸ ಆಗಿಬಿಟ್ರೆ ಆಮೇಲೆ ಇರುವಂಥ ಆ ಖುಷಿ ಇದೆಯಲ್ಲ, ಎಷ್ಟೇ ಆರಾಮಿಲ್ಲ ಅಂತಾದರೂ ಕೂಡ ತುಂಬಾ ಹ್ಯಾಪಿಯಾಗಿ ಇರ್ತೀವಿ ಅನ್ನೋ ಒಂದು ಫೀಲು. ಸ್ನಾನ ಎಲ್ಲ ಆದಮೇಲೆ, ಪೂಜೆ ಎಲ್ಲ ಆದಮೇಲೆ ತುಂಬಾ ಆರಾಮ ಅನ್ನಿಸ್ತು. ಅದಕ್ಕೂ ಮುಂಚೆ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ಹೇಳಿದರೆ ಟೆನ್ಷನ್ ಆಗ್ತಾಯಿತ್ತು, ಯಾವ ಕೆಲಸ ಮಾಡಲಿ, ಎಲ್ಲಿಂದ ಶುರು ಮಾಡಲಿ ಅಂತ ಹೇಳಿ. ಇದರಿಂದ ನನಗೆ ಅನಿಸಿರೋದು, ನಾವು ಯಾವುದೇ ಕೆಲಸವನ್ನು ಮಾಡಲಿಕ್ಕೆ ಆಗೋದೇ ಅಲ್ಲ, ನಮಗೆ ಎಲ್ಲಿಂದ ಶುರು ಮಾಡಲಿ ಅಂತಲೇ ಗೊತ್ತಾಗೋದಿಲ್ಲ. ಆವಾಗಲೇ ಎಲ್ಲ ಕೆಲಸಗಳು ಪೆಂಡಿಂಗಲ್ಲಿ ಇರೋದು. ಸೊ ಫೈನಲಿ ಮನೆ ಕ್ಲೀನಿಂಗ್ ಎಲ್ಲ ಕೂಡ ಆಯಿತು. A few minutes later. ಇನ್ನು ಆಗಲೇ 11 o'clock ಆಗ್ತಾ ಬಂತು. ಸೊ ಸ್ನಾನ ಎಲ್ಲ ಮಾಡಿಬಿಟ್ಟು ಇವಾಗ ರೆಡಿ ಆಗ್ತಾ ಇದ್ದೀನಿ ಅಂತ ಹೇಳಿದರೆ ಇದರಲ್ಲೂ ಕೂಡ ಒಂದು ಮೆಸೇಜ್ ಇದೆ ಅಂತ ಹೇಳ್ಬೋದು. ಸೊ ಇವಾಗ ನಾವು ಕೆಲವೊಂದು ಡ್ರೆಸ್ಸನ್ನೆಲ್ಲ ಹಾಕಿ ಹಾಗೆ ಸೈಡಲ್ಲಿ ಇಟ್ಟಿರ್ತೀವಿ. ಸೊ ಅದೆಲ್ಲ ಕೂಡ ಒಮ್ಮೆ ಹೊಸದಾಗಿ ಕಾಣಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೊಂದು ಏನು ಗೊತ್ತಾ, ನಾವು ಎಷ್ಟೊಂದು ಬಟ್ಟೆಗಳನ್ನೆಲ್ಲ ಪರ್ಚೇಸ್ ಮಾಡಿರ್ತೀವಿ, ಬಟ್ ಮನೆ ಅಂತ ಅಂದಮೇಲೆ ಅದನ್ನು ಯಾಕೆ ಹಾಕ್ಕೊಳ್ಬೇಕು, ಸೊ ಅದು ಮನೆಯಲ್ಲಿ ಯಾಕೆ ಬೇಕು ಅಂತ ಹೇಳಿ ಹಾಗೆ ಸುಮ್ಮನಿದ್ಬಿಡ್ತೀವಿ. ನಾವು ನಮ್ಮ ಮನಸ್ಸನ್ನು ಚೇಂಜ್ ಮಾಡ್ಕೊಂಡು ಹಾಗೇ ನಮ್ಮ ವಸ್ತುಗಳನ್ನು ಕೂಡ
ಚೇಂಜ್ ಮಾಡ್ಕೊಳ್ಬೇಕು. ಸ್ವಲ್ಪ ಲೈಫಲ್ಲಿ ಚೇಂಜಸ್ ಇದ್ರೇ ಹ್ಯಾಪಿನೆಸ್ ಜಾಸ್ತಿ ಅಂತ ಅನಿಸುತ್ತೆ. ಯಾವಾಗಲೂ ಒಂದೇ ಬಟ್ಟೆ ನಾವು ಮನೆಯಲ್ಲೇ ಇದನ್ನೇ ಹಾಕ್ಕೊಳ್ಬೇಕು ಅದೇ ರೀತಿ ಮೈಂಡಲ್ಲಿದ್ದರೆ ನಾವು ಯಾವಾಗಲೂ ಹಾಗೇ ಇರ್ತೀವಿ. ನಮ್ಮ ಮೈಂಡ್ ಸೆಟ್ ಕೂಡ ಹಾಗೆ ಇದ್ಬಿಡತ್ತೆ. ಎಷ್ಟು ಸಾರಿ ನನ್ನ ವಿಷಯದಲ್ಲೂ ಹಾಗೆ ಬಟ್ಟೆಗಳನ್ನೆಲ್ಲ ಜಾಸ್ತಿಯಾಗಿ ಪರ್ಚೇಸ್ ಮಾಡಿ ಸೈಡಲ್ಲಿ ಇಟ್ಬಿಡ್ತೀನಿ. ಬಟ್ ಅದನ್ನು ಯೂಸ್ ಮಾಡೋದು ಯಾವಾಗಲೂ ಒಮ್ಮೆ. ನನಗೂ ಕೂಡ ಹಾಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಯಿತು ಈ ನಡುವೆ. ಅದನ್ನೆಲ್ಲ ಹಾಕೋದು ಯಾವಾಗ, ಸೊ ಮನೆಯಲ್ಲಿ ಹಾಕಿದ್ದೇ ಹಾಕಿ ಮತ್ತು ಅದು ಚೆನ್ನಾಗಿರೋ ಬಟ್ಟೆಗಳು ಸೈಡಲ್ಲೇ ಇದ್ಬಿಡುತ್ತೆ. ಸೊ ಹಾಗಾಗಿ ಅದನ್ನು ಕೂಡ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಬೇಕು. ಇನ್ನು ಕಿಚನಲ್ಲೂ ಕೂಡ ಅಷ್ಟೇ, ನನಗೆ ಒಂದೇ ಸೈಡಲ್ಲಿ ಒಂದೇ ರೀತಿಯಲ್ಲಿ ಇದ್ದರೆ ಇಷ್ಟ ಆಗೋದಿಲ್ಲ. ಅವಾಗವಾಗ ಚೇಂಜಸ್ ಬೇಕು ಅಂತ ಫೀಲ್ ಆಗುತ್ತೆ. ಚೇಂಜಸ್ ಮಾಡಿಕೊಂಡಾಗಲೇ ಒಂದು ಹೊಸ ಫೀಲ್ ಬರುತ್ತೆ. ಆವಾಗಲೇ ನಮಗೆ ಸ್ವಲ್ಪ ಈ ದಿನ ತುಂಬ ಚೆನ್ನಾಗಿತ್ತು, ಇವತ್ತಿನ ದಿನ ಸ್ವಲ್ಪ ಸ್ಪೆಷಲ್ ಆಗಿತ್ತು ಅನ್ನೋ ಒಂದು ಫೀಲ್ ಕೊಡುತ್ತೆ. ಸೊ ಹಾಗೆ ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಗಿ ಸ್ವಲ್ಪ ಬಟ್ಟೆ ಎಲ್ಲ ಮಷಿನ್ಗೆ ಹಾಕಿದ್ದೆ. ಇವಾಗ ಅದನ್ನೆಲ್ಲ ಒಣಗಿಸಿದ್ರೆ ನನ್ನ ಕೆಲಸ ಎಲ್ಲ ಮುಗೀತು. ಹಾಗೆ ಆರಾಮಾಗಿ ಒಂದು ಪ್ರೋಟೀನ್ ಮಿಲ್ಕನ್ನು ರೆಡಿ ಮಾಡಿ ಅದನ್ನು ಕುಡಿತಾ ಸ್ಟೋರಿ ಬುಕ್ಕನ್ನು ಓದ್ತಾ ಇದ್ದೆ. ಹಾಗೆ ಬೆಳಿಗ್ಗೆ 8:30ಗೆ ನನಗೆ ಅನ್ನಿಸ್ತಾ ಇತ್ತು ಎಷ್ಟೊಂದು ಕೆಲಸ ಬಾಕಿ ಇದೆ, ಇದನ್ನೆಲ್ಲ ಯಾರು ಮಾಡ್ತಾರೆ, ಹೇಗೆ ಮಾಡೋದು ಎಲ್ಲ ತಲೆಯಲ್ಲಿ ಓಡ್ತಾ ಇತ್ತು. ಸೊ ಇವಾಗ ತಲೆ ಭಾರ ಎಲ್ಲ ಕಡಿಮೆ ಆಗಿ ಎಷ್ಟು ಕೂಲಾಗಿದ್ದೀನಿ ಅಂತ ಹೇಳಿದರೆ ಎಲ್ಲ ಕೆಲಸ ಕೂಡ ಆಯಿತು ಅಂತ ಫೀಲ್ ಅನ್ನಿಸ್ತಾ ಇದೆ. ಸೊ ಮನೆ ನೀಟಾಗಿದ್ದರೆ ಆ ದಿನದ ಖುಷಿನೇ ಬೇರೆ ಅಲ್ವಾ. ಸೊ ಫೈನಲಿ ನನ್ನ ಎಲ್ಲ ಕೆಲಸ ಮುಗೀತು. ಇವತ್ತಿನ ಈ ಪುಟ್ಟ ವಿಡಿಯೋ ಇಷ್ಟ ಆದರೆ ಸ್ವಲ್ಪನಾದರೂ ಮೋಟಿವೇಶನ್ ಅನಿಸಿದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ಮಿನಿಮಲಿಸ್ಟ್ ಜರ್ನಿಯನ್ನು ಯಾರೆಲ್ಲ ಕಾಯ್ತಾ ಇದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಮನೆ ಸ್ವಚ್ಛವಾಗಿದ್ದರೆ ಮನೆ ಮಾತ್ರ ಅಲ್ಲ, ಮನಸ್ಸು ಕೂಡ ಹುಗುರ ಅನ್ನಿಸುತ್ತೆ. ಏನಂತೀರಾ? ಮತ್ತೊಂದು ವ್ಲಾಗಲ್ಲಿ ಮತ್ತೆ ಸಿಗೋಣ.